ಹಾಯ್ ಸ್ನೇಹಿತರೆ, ದ್ವಿತೀಯ PUC ಅಕೌಂಟೆನ್ಸಿ 12 ಅಂಕದ ಒಂದು ಇಲ್ಲಿ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ತಾನೆ. ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್. ನಾನು ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತೇನೆ. ನಿಮಗೆ 2025 ವಾರ್ಷಿಕ ಪರೀಕ್ಷೆಯಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಇದೆ ಕಾಮನ್ ಸೈಜ್ ಕೇಳಲಾಗುವುದು ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ. ಮತ್ತೆ ಇದೇ ವಿಡಿಯೋ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಕೂಡ ನೋಡ್ಕೊಳ್ಳಿ. ಯಾಕೆಂದ್ರೆ ಎಮರ್ಜೆನ್ಸಿಗೆ ಇಟ್ಕೊಳ್ಳಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮತ್ತು ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್. ಅದರೊಳಗೆ ಯಾವುದಾದ್ರು ಒಂದು ನಮಗೆ 12 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಸೊ ಅದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಇದರ ಮೇಲೆ ಒಂದು ವಿಡಿಯೋ ಮಾಡಿ ಸರ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಬಹಳ ಈಸಿ ಆಗಿದೆ ಸ್ನೇಹಿತರೆ. ಫಾರ್ಮ್ಯಾಟ್ ಇದು ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಇಲ್ಲಿ ಫಾರ್ಮ್ಯಾಟ್ ಹಾಕಿ ನಾನು ನಿಮಗೆ ತೋರಿಸಿದ್ನೆ. ಇದೇ ರೀತಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಬರೀಬೇಕಾಗಿರುತ್ತೆ. ಸಿಂಪಲ್ ಇದೆ ಬಹಳ, ಏನು ಅದರೊಳಗೆ ಇರುತ್ತೆ ಎಲ್ಲ ಆನ್ಸರ್, ಆಯ್ತಾ. ಒನ್ಲಿ ನಾವು ಹೆಡ್ಸ್ಗಳು ಹಾಕಬೇಕು ಅಷ್ಟೇ, ಆಯ್ತಾ. ಇವೆಲ್ಲ ಹೆಡ್ಸ್ಗಳು ಹಾಕಿ ಇಲ್ಲಿ ಆಯ್ತಾ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಪ್ರಿಪೇರ್ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಆಫ್ ಅಮೃತಾವರಿ ಕಂಪನಿ ಲಿಮಿಟೆಡ್ ನಾವು ಬಿಡಿಸ್ತಾ ಇದ್ವಿ. ಪರ್ಟಿಕ್ಯುಲರ್ಸ್ ಇಲ್ಲಿ 31st ಮಾರ್ಚ್ 2022, 31st ಮಾರ್ಚ್ 2023 ಅಂತ ಇಲ್ಲಿ ಕೊಟ್ಟಿದ್ದಾರೆ, ಆಯ್ತಾ. ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ, ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ. ಇಲ್ಲಿ ಇವಾಗ ಶೇರ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ? 8 ಲಕ್ಷ ಕೊಟ್ಟಿದ್ದಾರೆ. 8 ಲಕ್ಷ ಇದ್ದಿದ್ದು 2023ಕ್ಕೆ ಎಷ್ಟಾಗಿದೆ? 9 ಲಕ್ಷ ಆಗಿದೆ. 9 ಲಕ್ಷ ಆಗಿದೆ ಅಂದ್ರೆ 1 ಲಕ್ಷ ನಮಗೆ ಹೆಚ್ಚಿಗೆ ಆಯ್ತು, ಪ್ಲಸ್ ಆಯ್ತು, ಆಯ್ತಾ. ರಿಸರ್ವ್ ಎಷ್ಟಿದೆ? 80,000. 80,000 ಇದ್ದಿದ್ದು ಎಷ್ಟಾಗಿದೆ? 90,000 ಆಗಿದೆ. ಲಾಂಗ್ ಟರ್ಮ್ ಲೋನ್ಸ್ 20,000 ಇದ್ದಿದ್ದು 30,000 ಆಗಿದೆ, ಆಯ್ತಾ. ಇಲ್ಲಿ ಕರೆಂಟ್ ಲಯಬಿಲಿಟೀಸ್, ಆಯ್ತಾ, 30,000 ಇದ್ದಿದ್ದು 20,000 ಆಗಿದೆ. ಅಂದ್ರೆ ಇವಾಗ ಮೈನಸ್ ಆಯ್ತು 10,000. ಇಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ವೇಟ್ ಮಾಡಿ. ಟೋಟಲ್ ಎಷ್ಟಾಯ್ತು? 9,30,000. ಇದೆ ಟೋಟಲ್ ಎಷ್ಟಾಯ್ತು? 10,40,000, ಆಯ್ತಾ. ಇದು ಟೋಟಲ್ ಆಯ್ತು. ಇಲ್ಲಿ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಮಷಿನರಿ ಕೊಟ್ಟಿದ್ದಾರೆ, ಇನ್ವೆಂಟ್ರೀಸ್ ಕೊಟ್ಟಿದ್ದಾರೆ, ಟ್ರೇಡ್ ರಿಸೀವಬಲ್ ಕೊಟ್ಟಿದ್ದಾರೆ, ಕ್ಯಾಶ್ ಇನ್ ಕ್ಯಾಶ್ ಇಕ್ವಿವೆಲೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಆಯಾ ಡೇಟ್ಗಳ 22, 23ಕ್ಕೆ ಅಮೌಂಟ್ ಕೊಟ್ಟಿದ್ದಾರೆ, ಆಯ್ತಾ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿ ನಿಮಗೆ ಒಂದು ಏನು ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ನಾವು ಬಿಡಿಸಬೇಕು ಇವಾಗ ಆನ್ಸರ್. ಏನಂತ ಹೆಡ್ಲೈನ್ ಹಾಕಬೇಕು? ಇನ್ ದ ಬುಕ್ಸ್ ಆಫ್ ಅಮೃತಾವರಿ ಕಂಪನಿ ಲಿಮಿಟೆಡ್ ಅಂತ ಹೆಡ್ಲೈನ್ ಹಾಕಬೇಕು. ಪರ್ಟಿಕ್ಯುಲರ್ಸ್ ಡೇಟ್ ಏನು ಕೊಟ್ಟಿದ್ದಾರೆ? 31/3/2022 ಸೇಮ್ ಬರೀಬೇಕು, 2023 ಸೇಮ್ ಬರೀಬೇಕು, ಆಯ್ತಾ. ಇಲ್ಲಿ ಇವಾಗ ಅಬ್ಸುಲೇಟ್, ಆಯ್ತಾ, ಅಬ್ಸುಲೇಟ್ ಇನ್ಕ್ರೀಸ್ ಆರ್ ಡಿಗ್ರೀಸ್, ಅಬ್ಸುಲೇಟ್ ಇನ್ಕ್ರೀಸ್ ಆರ್ ಡಿಗ್ರೀಸ್ ಪರ್ಸೆಂಟೇಜ್ ಅಂತ ಬರೀರಿ ಈ ರೀತಿ, ಆಯ್ತಾ. ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಗ್ರೀಸ್, ಆಯ್ತಾ. ಈ ಎರಡು ಕಾಲಮ್ ಬರುತ್ತೆ. ಇವಾಗ ಇಲ್ಲಿ ನೋಡಿ, ಅಬ್ಸುಲೇಟ್ ಇನ್ಕ್ರೀಸ್ ಆರ್ ಡಿಗ್ರೀಸ್, ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಗ್ರೀಸ್, ಆಯ್ತಾ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಇಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಂತ ಒಂದು ಹೆಡ್ ಹಾಕಬೇಕು. ಈ ಹೆಡ್ ಒಳಗೆ ಏನು ಬರುತ್ತೆ? ಯಾವ್ದು ಬರುತ್ತೆ? ಶೇರ್ ಹೋಲ್ಡರ್ಸ್ ಫಂಡ್ ಬರುತ್ತೆ, ಆಯ್ತಾ. ಈ ಎರಡು ಹೆಡ್ ಹಾಕಬೇಕು ನಾವು. ಒನ್ಲಿ ಇದು ಬರುತ್ತೆ, ಇದು ಬರುತ್ತೆ, ಆಯ್ತಾ. ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ ಅಂಡ್ ಸರ್ಪ್ಲಸ್, ಆಯ್ತಾ. ಶೇರ್ ಕ್ಯಾಪಿಟಲ್ A, B, ರಿಸರ್ವ್ ಅಂಡ್ ಸರ್ಪ್ಲಸ್ ಬರುತ್ತೆ. ಅದೇ ರೀತಿ 22ಕ್ಕೆ ಎಷ್ಟಿದೆ? 8 ಲಕ್ಷ ಇದೆ, ಆಯ್ತಾ. 2023ಕ್ಕೆ ಎಷ್ಟಾಗಿದೆ? ಅದು 9 ಲಕ್ಷ ಆಗಿದೆ. ಅಂದ್ರೆ 1 ಲಕ್ಷ ಹೆಚ್ಚಿಗೆ ಆಯ್ತು, ಆಯ್ತಾ. 8 ಲಕ್ಷ ಇದ್ದಿದ್ದು 2022ಕ್ಕೆ 2023ಕ್ಕೆ 9 ಲಕ್ಷ ಆಗಿದೆ, 1 ಲಕ್ಷ ಹೆಚ್ಚಿಗೆ ಆಯ್ತು, ಆಯ್ತಾ. 1 ಲಕ್ಷ ಬಂತಲ್ಲ, ಈ 1 ಲಕ್ಷ ಡಿವೈಡ್ ಬೈ 8 ಲಕ್ಷ ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ? 12.5 ಬರುತ್ತೆ. ಇದು ನಾವು ಇನ್ಕ್ರೀಸ್ ಆರ್ ಡಿಗ್ರೀಸ್ ಕಂಡುಹಿಡಬೇಕಾಗುತ್ತೆ ಪರ್ಸೆಂಟೇಜ್. ಇದು ಅಬ್ಸುಲೇಟ್ ಇನ್ಕ್ರೀಸ್ ಆರ್ ಡಿಗ್ರೀಸ್ ಹೇಗಂದ್ರೆ ಇದರ ಡಿಫರೆನ್ಸ್ ನೋಡ್ಕೋಬೇಕು. ಇವಾಗ 8 ಲಕ್ಷ ಇದ್ದು 9 ಲಕ್ಷ ಆಗಿದೆ. 9 ಲಕ್ಷ ಆಗಿದೆ ಅಂದ್ರೆ 1 ಲಕ್ಷ ಹೆಚ್ಚಿಗೆ ಆಯ್ತು ನಮಗೆ, ಆಯ್ತಾ. ಮುಂದಿನ ವರ್ಷ ಹೆಚ್ಚಿಗೆ ಆಗಿದೆ 1 ಲಕ್ಷ. ಸೊ ಅದಕ್ಕೆ ಇಲ್ಲಿ 1 ಲಕ್ಷ ಹೆಚ್ಚಿಗೆ ಆಗಿದೆ, ಆಯ್ತಾ. 1 ಲಕ್ಷ ಡಿವೈಡ್ ಬೈ 8 ಲಕ್ಷ ಇಂಟು 100 ಮಾಡಿದ ತಕ್ಷಣ 12.5 ಬರುತ್ತೆ. ಇವಾಗ ರಿಸರ್ವ್ ಅಂಡ್ ಸರ್ಪ್ಲಸ್ 80,000 ಇದ್ದು 90,000 ಆಗಿದೆ, 10,000 ಪ್ಲಸ್ ಬಂತು, ಆಯ್ತಾ. 10,000 ಡಿವೈಡ್ ಬೈ 80,000 ಇಂಟು 100 ಮಾಡಿದ ತಕ್ಷಣ 12.5 ಬರುತ್ತೆ, ಆಯ್ತಾ. ಇವಾಗ ನಾನ್ ಕರೆಂಟ್ ಲಯಬಿಲಿಟೀಸ್, ಲಾಂಗ್ ಟರ್ಮ್ ಲೋನ್ಸ್, ಆಯ್ತಾ. ಲಾಂಗ್ ಟರ್ಮ್ ಲೋನ್ಸ್ ಆಗಿರ್ಬೋದು, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಆಗಿರ್ಬೋದು, ಇವೆಲ್ಲ ನಾನ್ ಕರೆಂಟ್ ಲಯಬಿಲಿಟೀಸ್ ಒಳಗೆ ಬರುತ್ತೆ, ಆಯ್ತಾ. ಇದು ಎರಡನೇ ಹೆಡ್ ಆಗಿರುತ್ತೆ. ಇದು ಒಂದನೇ ಹೆಡ್ ಶೇರ್ ಹೋಲ್ಡರ್ಸ್ ಫಂಡ್ ಆದ ತಕ್ಷಣ ಶೇರ್ ಕ್ಯಾಪಿಟಲ್ ರಿಸರ್ವ್ ಅಂಡ್ ಸರ್ಪ್ಲಸ್ ಬರುತ್ತೆ ಎರಡೊಳಗೆ, ಆಯ್ತಾ. ಶೇರ್ ಹೋಲ್ಡರ್ಸ್ ಫಂಡ್ ಒಳಗೆ ನೋಡಿ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಆಗಿರ್ಬೋದು, ಲಾಂಗ್ ಟರ್ಮ್ ಲೋನ್ಸ್ ಆಗಿರ್ಬೋದು, ಇವೆಲ್ಲ ನಾನ್ ಕರೆಂಟ್ ಲಯಬಿಲಿಟೀಸ್ ಒಳಗೆ ಬರುತ್ತೆ, ಆಯ್ತಾ. ಇವಾಗ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಲಾಂಗ್ ಟರ್ಮ್ ಲೋನ್ಸ್ 20,000, 30,000, ಆಯ್ತಾ. 20,000, 30,000 ಬರೆದುಕೊಂಡಿದ್ವಿ, ಆಯ್ತಾ. 20,000 ಇದ್ದು 30,000 ಆಗಿದೆ, 10,000 ಹೆಚ್ಚಿಗೆ ಆಯ್ತು. 10,000 ಡಿವೈಡ್ ಬೈ 20,000 ಇಂಟು 100 ಮಾಡಿದ ತಕ್ಷಣ 50 ಬರುತ್ತೆ. ಕರೆಂಟ್ ಲಯಬಿಲಿಟೀಸ್ ಅಂತ ಹಾಕಬೇಕು, ಮೂರನೇ ಕಾಲಮ್, ಇದು ಮೂರನೇ ಹೆಡ್ ಆಗಬೇಕು. ಅದರ ಕೆಳಗಡೆ ಕರೆಂಟ್ ಲಯಬಿಲಿಟೀಸ್, ಕ್ರೆಡಿಟರ್ಸ್ ಆಗಿರಬಹುದು, ಆಯ್ತಾ. ಈ ಬಿಲ್ಸ್ ಪೇಬಲ್ ಆಗಿರಬಹುದು, ಇವೆಲ್ಲ ಕರೆಂಟ್ ಲಯಬಿಲಿಟೀಸ್ ಒಳಗೆ ಬರುತ್ತೆ, ಆಯ್ತಾ. 30,000 ಇದ್ದು 20,000 ಆಗಿದ್ರೆ ಒಂದು 10,000 ಮೈನಸ್ ಆಯ್ತು, ಆಯ್ತಾ. ಇಲ್ಲಿ ನೋಡಿ, ಇವಾಗ 30,000 ಇದ್ದು 20,000 ಆಗಿದೆ, 10,000 ಮೈನಸ್ ಆಯ್ತು. ಇಲ್ಲಿ ಮೈನಸ್ ಬರೀಬೇಕು 10,000, ಆಯ್ತಾ. 10,000 ಡಿವೈಡ್ ಬೈ 30,000 ಇಂಟು 100 ಮಾಡಿದ ತಕ್ಷಣ ಎಷ್ಟು ಬರುತ್ತೆ? 33.33 ಬರುತ್ತೆ. ಮೈನಸ್ ಬರೀಬೇಕು, ಆಯ್ತಾ. ಇಲ್ಲಿ ಮೈನಸ್ ಇದೆ, ಮೈನಸ್ ಬರೀಬೇಕು. ಇವಾಗ ಇದೆಲ್ಲ ಪ್ಲಸ್ ಮಾಡಬೇಕು. ಇವಾಗ 8 ಲಕ್ಷ 80,000, 20,000, 30,000, 9,30,000 ಬರುತ್ತೆ. ಇದೆಲ್ಲ ಪ್ಲಸ್ ಮಾಡಿ 10,40,000 ಬರುತ್ತೆ, ಆಯ್ತಾ. ಈ ರೀತಿ ಇವಾಗ ಇದು ಪ್ಲಸ್ ಮಾಡಿ 1,10,000, 10,000 ಪ್ಲಸ್ ಮಾಡಿದ ತಕ್ಷಣ ಇಲ್ಲಿ ಮೈನಸ್ ಇದೆ, ಮೈನಸ್ 10,000 ಮೈನಸ್ ಮಾಡಿ 1,10,000 ಆಯ್ತು. ಅದು ಮೈನಸ್ ಕೊಟ್ಟಿದ್ದಾರೆ, ಅದರೊಳಗೆ ಮೈನಸ್ ಮಾಡಬೇಕಾಗುತ್ತೆ. ಇದು ಅಬ್ಸುಲೇಟ್ ಪರ್ಸೆಂಟೇಜ್ ಕಂಡುಹಿಡಬೇಕು, ಆಯ್ತಾ. 1,10,000 ಡಿವೈಡ್ ಬೈ 9,30,000 ಇಂಟು 100 ಮಾಡಿದ ತಕ್ಷಣ 11.83. ಇವಾಗ ನಾನ್ ಕರೆಂಟ್ ಅಸೆಟ್, ಇವಾಗ ಹೆಂಗೆ ನಾವು ಇಲ್ಲಿ ಒಂದೇ ಹಾಕಿದ, ಇಲ್ಲಿ ಒಂದೇ ಬರುತ್ತೆ ಅಸೆಟ್ ಒಳಗೆ. ಇಲ್ಲಿ ಎರಡನೇದು ಇದು ರೋಮನ್ ಸಂಖ್ಯೆ, ಇದು 2, ಇದು ಅಸೆಟ್, ಇದು ರೋಮನ್ ಸಂಖ್ಯೆ 1 ಇಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಂತ. ಇಕ್ವಿಟೀಸ್ ಅಂಡ್ ಲಯಬಿಲಿಟೀಸ್ ಒಳಗೆ ಶೇರ್ ಹೋಲ್ಡರ್ಸ್ ಫಂಡ್ ಬರುತ್ತೆ, ಆಯ್ತಾ. ಅದರೊಳಗೆ ಈ ಶೇರ್ ಹೋಲ್ಡರ್ಸ್ ಫಂಡ್ ಒಳಗೆ ಶೇರ್ ಕ್ಯಾಪಿಟಲ್ ಬರುತ್ತೆ, ರಿಸರ್ವ್ ಅಂಡ್ ಸರ್ಪ್ಲಸ್ ಬರುತ್ತೆ, ಅರ್ಥ ಆಯ್ತಾ. ನಾನ್ ಕರೆಂಟ್ ಲಯಬಿಲಿಟೀಸ್ ಒಳಗೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಆಗಿರ್ಬೋದು,
ಮತ್ತು ಲಾಂಗ್ ಟರ್ಮ್ ಲೋನ್ಸ್ ಆಗಿರ್ಬೋದು ಇವೆಲ್ಲ ಬರುತ್ತೆ ಆಯ್ತಾ. ಕರೆಂಟ್ ಲೈಬಿಲಿಟೀಸ್ ಒಳಗೆ ಟ್ರೇಡ್ ಪೇಬಲ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ನೋಡಿ ಟ್ರೇಡ್ ಪೇಬಲ್ ಆಗಿರ್ಬೋದು, ಬಿಲ್ಸ್ ಪೇಬಲ್ ಆಗಿರ್ಬೋದು ಆಯ್ತಾ, ಟ್ರೇಡ್ ಪೇಬಲ್ ಆಗಿರ್ಬೋದು, ಬಿಲ್ಸ್ ಪೇಬಲ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ಇವೆಲ್ಲ ಕರೆಂಟ್ ಲೈಬಿಲಿಟೀಸ್ ಒಳಗೆ ಬರುತ್ತೆ. ಇವಾಗ ಅಸೆಟ್ ಒಳಗೆ ಏನು ಬರುತ್ತೆ, ನಾನ್ ಕರೆಂಟ್ ಅಸೆಟ್ ಅಂತ ಹಾಕಬೇಕು. ಅಸೆಟ್ ರೋಮನ್ ಸಂಖ್ಯೆ 2 ಅಂತ ಹಾಕಿ ನಾನ್ ಕರೆಂಟ್ ಅಸೆಟ್. ಈ ನಾನ್ ಕರೆಂಟ್ ಅಸೆಟ್ ಒಳಗೆ ಒಂದೇದು ಬರುತ್ತೆ ಯಾವುದು, ಫಿಕ್ಸ್ಡ್ ಅಸೆಟ್ ಅಂತ. ಫಿಕ್ಸ್ಡ್ ಅಸೆಟ್ ಅಂತ ಎ ಬರುತ್ತೆ. ಈ ಎ ಒಳಗೆ ಒಂದೇದು ಬರುತ್ತೆ ಯಾವುದು, ಟ್ಯಾಂಜಿಬಲ್ ಅಸೆಟ್. ಟ್ಯಾಂಜಿಬಲ್ ಅಸೆಟ್ಗಳು ಯಾವುವು, ಬಿಲ್ಡಿಂಗ್ ಮತ್ತು ಮಷಿನರಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬಿಲ್ಡಿಂಗ್ ಮತ್ತು ಮಷಿನರಿ. ಬಿಲ್ಡಿಂಗ್ ಎಷ್ಟಿದೆ, 4 ಲಕ್ಷ 5 ಲಕ್ಷ. ಇಲ್ಲಿ ನೋಡಿ 4 ಲಕ್ಷ 5 ಲಕ್ಷ ಆಯ್ತಾ. 4 ಲಕ್ಷ ಇದ್ದು 5 ಲಕ್ಷ ಆಗಿದೆ. ಸೊ ಅದಕ್ಕೆ 1 ಲಕ್ಷ ಹೆಚ್ಚಿಗೆ ಆಯ್ತು. 1 ಲಕ್ಷ ಡಿವೈಡ್ ಬೈ 4 ಲಕ್ಷ ಇಂಟು 100 ಮಾಡಿದ ತಕ್ಷಣ 25 ಬರುತ್ತೆ. ಅದೇ ರೀತಿ ಮಷಿನರಿ ಆಯ್ತಾ. ಮಷಿನರಿ ಎಷ್ಟಿದೆ, 1 ಲಕ್ಷ ಇದೆ. 1 ಲಕ್ಷ ಇದ್ದು 2 ಲಕ್ಷ ಆಗಿದೆ. ಸೊ ಪುನಃ ಮತ್ತೆ ನಮಗೆ 1 ಲಕ್ಷ ಹೆಚ್ಚಿಗೆ ಆಯ್ತು. 1 ಲಕ್ಷ ಡಿವೈಡ್ ಬೈ 1 ಲಕ್ಷ ಇಂಟು 100 ಮಾಡಿದ ತಕ್ಷಣ 100 ಬರುತ್ತೆ ಆಯ್ತಾ. ಇವಾಗ ಎರಡನೇದು ಇದು ಇನ್ವೆಂಟ್ರೀಸ್ ಮತ್ತು ಟ್ರೇಡ್ ರಿಸೇಬಲ್ ಮತ್ತು ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ಸ್. ಇವೆಲ್ಲ ಇನ್ವೆಂಟ್ರೀಸ್ ಅಂದ್ರೆ ಸ್ಟಾಕ್ ಆಯ್ತಾ. ಇವೆಲ್ಲ ಕರೆಂಟ್ ಅಸೆಟ್ ಒಳಗೆ ಬರುತ್ತೆ. ಕರೆಂಟ್ ಅಸೆಟ್ ಒಳಗೆ ಏನು ಬರುತ್ತೆ, ಇನ್ವೆಂಟ್ರಿ, ಸ್ಟಾಕ್ ಆಯ್ತಾ, ಟ್ರೇಡ್ ರಿಸೇಬಲ್, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ ಇವೆಲ್ಲ ಬರುತ್ತೆ. ಒನ್ಲಿ ಹಾಕಿ ಅಷ್ಟೇ, ನಾವು ಹೆಡ್ಲೈನ್ಗಳು ಹಾಕಿ ಬಿಡಿಸಬೇಕು, ಮತ್ತೇನಿಲ್ಲ. ಹೆಡ್ಲೈನ್ಗಳು ಹಾಕಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಷ್ಟೇ ಆಯ್ತಾ. ಇವಾಗ ಇಲ್ಲಿ ನೋಡಿ 3 ಲಕ್ಷ ಇದ್ದು 3 ಲಕ್ಷ ಆಗಿದೆ. ಸೊ ಯಾವುದೇ ರೀತಿ ನಮಗೆ ಪ್ರಾಫಿಟ್ ಆಗಿಲ್ಲ. ಇಲ್ಲಿ ನಿಲ್ ಬರುತ್ತೆ. ಇದು ಕೂಡ ಪರ್ಸೆಂಟೇಜ್ ನಿಲ್ಲೇ ಬರುತ್ತೆ ಆಯ್ತಾ. ಅದೇ ರೀತಿ ಟ್ರೇಡ್ ರಿಸೇಬಲ್ ಇಲ್ಲಿ 3 ಲಕ್ಷ ಇದೆ, 3 ಲಕ್ಷ ಇದೆ, ಯಾವುದು ಕೂಡ ಪ್ರಾಫಿಟ್ ಆಗಿಲ್ಲ, ನಿಲ್ಲೇ ಬರುತ್ತೆ ಆಯ್ತಾ. ಇವಾಗ ಇಲ್ಲಿ ಇನ್ವೆಂಟ್ರೀಸ್ ಆಯ್ತು. ಇವಾಗ ಟ್ರೇಡ್ ರಿಸೇಬಲ್ ಆಯ್ತಾ. 90,000 ಇದ್ದು ಎಷ್ಟಾಗಿದೆ, 20,000. ಅಂದ್ರೆ 90,000 ಇದ್ದು 20,000 ಆಗಿದೆ ಅಂದ್ರೆ 70,000 ಮೈನಸ್ ಆಯ್ತು. ಮೈನಸ್ ಆಯ್ತಾ. ಇಲ್ಲಿ ಮೈನಸ್ 77.78 ಆಯ್ತಾ. 70,000 ಡಿವೈಡ್ ಬೈ 90,000 ಇಂಟು 100 ಮಾಡಿದ ತಕ್ಷಣ 77.78 ಬರುತ್ತೆ ಮೈನಸ್. ಅದೇ ರೀತಿ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ 40,000 ಇದ್ದು 20,000 ಆಗಿದೆ. 20,000 ಮೈನಸ್ ಆಯ್ತು. 40,000 ಇದ್ದು 20,000 ಆಗಿದೆ ಆಯ್ತಾ. 20,000 ಡಿವೈಡ್ ಬೈ 40,000 ಇಂಟು ನೋಡಿ 20,000 ಡಿವೈಡ್ ಬೈ 40,000 ಇಂಟು 100 ಮಾಡಿದ ತಕ್ಷಣ ಎಷ್ಟು ಬರುತ್ತೆ, 50 ಬರುತ್ತೆ ಆಯ್ತಾ. 20,000 ಡಿವೈಡ್ ಬೈ 40,000 ಇಂಟು 100 ಮಾಡಿದ ತಕ್ಷಣ 50 ಬರುತ್ತೆ ಆಯ್ತಾ. ಇವಾಗ ಇಲ್ಲಿ ನೋಡಿ ಇದೆಲ್ಲ ಪ್ಲಸ್ ಮಾಡಿ, ವೇಟ್ ಮಾಡಿ, ಇದೆಲ್ಲ ಪ್ಲಸ್ ಮಾಡಿ. ಇವಾಗ ಇಕ್ವಿಟಿ ಅಂಡ್ ಲಯಬಿಲಿಟೀಸ್ ಆಯ್ತಾ. ಇಕ್ವಿಟಿ ಅಂಡ್ ಲಯಬಿಲಿಟೀಸ್ ಟೋಟಲ್ ಆಗಿದೆ. ಇವಾಗ ಇದೆಲ್ಲ ಟೋಟಲ್ ಮಾಡ್ಬೇಕು ಇವಾಗ ಆಯ್ತಾ. ಯಾವುದು ಇಲ್ಲಿ 4 ಲಕ್ಷ, 1 ಲಕ್ಷ, 3 ಲಕ್ಷ, 90,000, 40,000 ಇದೆಲ್ಲ ಟೋಟಲ್ ಮಾಡಿ ಎಷ್ಟು ಬಂತು, 9,30,000 ಸೇಮ್ ಬಂತು ನೋಡಿ ಆಯ್ತಾ. ಅದೇ ರೀತಿ 5 ಲಕ್ಷ, 2 ಲಕ್ಷ, 3 ಲಕ್ಷ, 20,000 ಇದೆಲ್ಲ ಟೋಟಲ್ ಮಾಡಿ ಎಷ್ಟು ಬರುತ್ತೆ, 10,40,000 ಇದೆಷ್ಟು ಬರುತ್ತೆ, ಇದೆಲ್ಲ ಟೋಟಲ್ ಮಾಡಿ 1,10,000 ಬರುತ್ತೆ ಆಯ್ತಾ. 1,10,000 ಬರುತ್ತೆ ಇದು. 1,10,000 ಅದೇ ರೀತಿ ಇದೆಲ್ಲ ಟೋಟಲ್ ಮಾಡುವ ಅವಶ್ಯಕತೆ ಇಲ್ಲ. ಇವಾಗ 1,10,000 ಏನು ಬಂದಿಲ್ಲ. 1,10,000 ಡಿವೈಡ್ ಬೈ 1,10,000 ಡಿವೈಡೆಡ್ 9,30,000 ಇಂಟು 100 ಮಾಡಿದ ತಕ್ಷಣ 11.83 ಅಂತ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.